ವ್ಯಾಪಾರದಲ್ಲಿ ಸಾಕಷ್ಟು ಯಶಸ್ಸನ್ನು ಗಳಿಸಿದ್ದ ಒಬ್ಬ ಕಿರಾಣಿ ವ್ಯಾಪಾರಿಯು ಸುಸಜ್ಜಿತವಾದ 2 ಅಂಗಡಿಯನ್ನು ಹೊಂದಿದ್ದ. ಬಹಳಷ್ಟು ಗ್ರಾಹಕರು ತಮ್ಮ ದೈನಂದಿನ ಅಗತ್ಯಗಳಿಗಾಗಿ ನಿಯತವಾಗಿ ತನ್ನ ಅಂಗಡಿಗೆ ಬಂದು ವ್ಯಾಪಾರ ಮಾಡುತ್ತಿದ್ದರೆಂದು ಅವನಿಗೆ ಸಂತೋಷವಾಯಿತು. ಒಂದು ದಿನ ಅವನ ಅಂಗಡಿಯ ಮುಂದೆ ಒಂದು ದೊಡ್ಡ ಡಿಪಾರ್ಟ್ಮೆಂಟ್ ಸ್ಟೋರ್ ಬಂತು. ಆ ಹೊಸ ಅಂಗಡಿಯು ತನ್ನ ವ್ಯಾಪಾರವನ್ನು ಮುಳುಗಿ ಹಾಕಬೇಕೆಂಬ ಭೀತಿ ಅವನಲ್ಲಿ ಉಂಟಾಯಿತು. ಬಹಳ ಆತಂಕದಿಂದ ಅವನು ಗುರುಗಳ ಬಳಿಗೆ ಹೋಗಿ 100 ವರ್ಷಗಳಿಂದ ತನ್ನ ಕುಟುಂಬ ಈ ವ್ಯಾಪಾರದಲ್ಲಿದೆ, ಇದನ್ನೇನಾದರೂ ಕಳೆದುಕೊಂಡರೆ ಎಲ್ಲವನ್ನೂ ಕಳೆದುಕೊಂಡ ಹಾಗೆ, ತನಗೆ ಈ ವ್ಯಾಪಾರವು ಬಿಟ್ಟು ಬೇರೆ ಯಾವ ವ್ಯಾಪಾರವೂ ಗೊತ್ತಿಲ್ಲ ಎಂದನು. ಅದಕ್ಕೆ ಗುರುಗಳು ಹೀಗೆಂದರು, ನೀನು ಡಿಪಾರ್ಟ್ಮೆಂಟ್ ಸ್ಟೋರಿನ ಮಾಲೀಕನನ್ನು ನೋಡಿ ಭಯಪಟ್ಟರೆ ಅವನನ್ನು ದ್ವೇಷಿಸುವೆ. ದ್ವೇಷವು ನಿನ್ನ ಅರ್ಧ ಪತನಕ್ಕೆ ಕಾರಣವಾಗುತ್ತದೆ. ಹಾಗಾದರೆ ಏನು ಮಾಡುವುದು ಎಂದು ಆತಂಕಕ್ಕೊಳಗಾದ ವ್ಯಾಪಾರಿ ಕೇಳಿದನು. ಪ್ರತಿದಿನ ನಿನ್ನ ಅಂಗಡಿಯಾಚೆ ನಿಂತು ನಿನ್ನ ಅಂಗಡಿ ಬೆಳೆಯಲೆಂದು ಹರಸು. ಹಾಗೆ ಡಿಪಾರ್ಟ್ಮೆಂಟ್ ಸ್ಟೋರಿನ ಕಡೆ ಮುಖ ಮಾಡಿ ಅದು ಬೆಳೆಯಲೆಂದು ಹರಸು ಎಂದರು. ಏನು, ನನ್ನ ಸ್ಪರ್ಧಿ ಹಾಗೂ ನನ್ನ ವಿನಾಶಕನನ್ನು ನಾನು ಆಶೀರ್ವದಿಸಬೇಕೆ? ಹೌದು, ನಿನ್ನ ಹಾರೈಕೆ ನಿನ್ನ ಸದ್ಗುಣ ಫಲದ ಬುಟ್ಟಿಗೆ ಸೇರ್ಪಡೆಯಾಗುತ್ತದೆ. ನಿನ್ನ ಶಾಪ ನಿನ್ನ ವಿನಾಶದ ಬುಟ್ಟಿಗೆ ಸೇರುತ್ತದೆ. 1 ವರ್ಷದ ನಂತರ ವ್ಯಾಪಾರಿಯು ತಾನು ಭಯಪಟ್ಟುಕೊಂಡಂತೆ ತನ್ನ ಅಂಗಡಿಯನ್ನು ಮುಚ್ಚಬೇಕಾಗಿ ಬಂತೆಂದು ಹೇಳಿದನು. ವ್ಯಾಪಾರಿ ತನ್ನ ಅಂಗಡಿಯನ್ನು ಏಕೆ ಮುಚ್ಚಿದನು? ಅಷ್ಟಕ್ಕೂ ಈ ಕಥೆಯ ನೀತಿ ಏನು? ತಿಳಿಯೋಣ ಬನ್ನಿ. ಅವನು ಡಿಪಾರ್ಟ್ಮೆಂಟ್ ಸ್ಟೋರಿನ ಮಾಲೀಕನಾಗಿದ್ದರಿಂದ ತನ್ನ ಕಿರಾಣಿ ಅಂಗಡಿಯನ್ನು ಮುಚ್ಚಬೇಕಾಗಿ ಬಂತು. ನಾವು ಪ್ರತ್ಯೇಕವಾಗಿ ಬದುಕಬಾರದು. ವಿಶ್ವದ ಪ್ರತಿಯೊಂದು ಅಂಶವೂ ಒಂದಕ್ಕೊಂದು ಸಂಬಂಧಪಟ್ಟಿರುತ್ತದೆ. ಇದು ವೈಜ್ಞಾನಿಕ ಸತ್ಯ. ಒಬ್ಬ ವ್ಯಕ್ತಿಯನ್ನು ಕುರಿತು ನಮ್ಮ ಒಳ್ಳೆಯ ವಿಚಾರಗಳು ಅವರಿಗೆ ತಿಳಿಯದಂತೆ ಅವರನ್ನು ತಲುಪುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯು ಒಂದಲ್ಲ ಒಂದು ರೀತಿಯಲ್ಲಿ ಇನ್ನೊಬ್ಬ ವ್ಯಕ್ತಿಯ ಒಳ್ಳೆಯ ಅಥವಾ ಕೆಟ್ಟ ಭಾವನೆಯನ್ನು ಅರಿಯಬಲ್ಲನು. ಇದು ನಮಗೆ ತಿಳಿದೋ ತಿಳಿಯದೆಯೋ ನಮ್ಮ ಬದುಕಿನಲ್ಲಿ ನಿರಂತರವಾಗಿ ನಡೆಯುತ್ತಿರುವ ಅನಿವಾರ್ಯ ಸಂಗತಿ. ಡಿಪಾರ್ಟ್ಮೆಂಟ್ ಸ್ಟೋರಿನ ಮಾಲೀಕನನ್ನು ಆ ವ್ಯಾಪಾರಿಯು ದ್ವೇಷಿಸಲಿಲ್ಲ. ಬದಲಾಗಿ ಅವನ ಅಂಗಡಿಯು ಚೆನ್ನಾಗಿರಲೆಂದು ಹಾರೈಸಿದನು. ಅವರಿಬ್ಬರು ಒಳ್ಳೆಯ ಸ್ನೇಹಿತರಾದರು. ಮುಂದೆ ವ್ಯಾಪಾರಿಯು ಡಿಪಾರ್ಟ್ಮೆಂಟ್ ಸ್ಟೋರಿನ ಪಾಲುದಾರನಾದನು. ವ್ಯಾಪಾರದಲ್ಲಿ ಅವನಿಗೆ ಹೆಚ್ಚು ಅನುಭವ ಇದ್ದರಿಂದ ಅಂಗಡಿಯನ್ನು ಹೆಚ್ಚು ಸಮರ್ಥವಾಗಿ ನಡೆಸಿದನು. ಕೊನೆಗೆ ಅಲ್ಲಿನ ಮಾಲೀಕನು ಈ ಕಿರಾಣಿ ಅಂಗಡಿಯವನಿಗೆ ತನ್ನ ಮಾಲೀಕತ್ವದ ಎಲ್ಲ ಹಕ್ಕುಗಳನ್ನು ಬಿಟ್ಟುಕೊಟ್ಟು ಪಟ್ಟಣಕ್ಕೆ ಹೋದನು. ಈ ತರಹದ್ದೇ ಸಾಕಷ್ಟು ಕಥೆಗಳನ್ನು ನಿಮ್ಮ ಮನಸ್ಸಿಗೆ ಮುಟ್ಟಿಸಬೇಕು ಅನ್ನೋದೇ ನನ್ನ ಉದ್ದೇಶ. ಈ ನನ್ನ ಪ್ರಯತ್ನಕ್ಕೆ ನಿಮ್ಮ ಪ್ರೀತಿ ಪ್ರೋತ್ಸಾಹದ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಾಳೆ ಸಿಗೋಣ. ಥ್ಯಾಂಕ್ ಯು.